ಸಭಾಂಗಣದಲ್ಲಿ ಇಂದು ಶಿಕ್ಷಣ ಸಚಿವ ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದ ಮಧು ಬಂಗಾರಪ್ಪ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ವಿವಿಧ ವಿಷಯಗಳ ಕುರಿತು ಪ್ರಸ್ತಾಪ ಮಾಡಿದರು. ಸಭೆಯಲ್ಲಿ ಶಿಕ್ಷಣ ಮತ್ತು ಶಿವಮೊಗ್ಗದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಶೇಷವಾಗಿ ಚಂದ್ರಗುತ್ತಿಯಲ್ಲಿ ಅರಣ್ಯ ಇಲಾಖೆ ನಡುವೆ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಸಮಸ್ಯೆಯನ್ನ ಬಗೆಹರಿಸಿ ತಕ್ಷಣ ಜನರು ಚಂದ್ರಗುತ್ತಿಯತ್ತ ಧಾವಿಸುವಂತೆ ಮಾಡ್ತೇನೆ ಎಂದು ಅಧಿಕಾರಿಗಳಿಗೆ ಸ್ಪಷ್ಟನೆ ನೀಡಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ, ಎಸ್ಪಿ ಮಿಥುನ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ IAS, ಚುನಾವಣಾಧಿಕಾರಿ ಪ್ರದೀಪ್ ನಿಕಂ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟಿಗೆ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟಿಗೆ ಒತ್ತು ಕೊಡಬೇಕಾಗತ್ತೆ. ಸೊ ದಟ್ ವಿ ಕ್ಯಾನ್ ಕ್ರಿಯೇಟ್ ಜಾಬ್ಸ್. ಯಾಕೆಂದರೆ ಈಗ ಇಂಜಿನಿಯರಿಂಗ್ ಕಾಲೇಜು ಅವಕ್ಕೆಲ್ಲ ಲೆಕ್ಕನೇ ಇಲ್ಲ, ಎಲ್ಲ ಇರೋದು ಸ್ಕಿಲ್ ಡೆವಲಪ್ಮೆಂಟ್ ಕನೆಕ್ಟೆಡ್. ಮತ್ತು ಮುಂದೆ ಕೆಲವು ಸರ್ಪ್ರೈಸಸ್ ನಮ್ಮ ಜಿಲ್ಲಾ ಪಂಚಾಯತಿ ಕಡೆಯಿಂದನೂ ಕೂಡ ಕೆಲವು ಯೋಜನೆಗಳನ್ನು ಹಾಕ್ಕೊಂಡಿದ್ವಿ. ನೋಡೋಣ, ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಬ್ರೀಫ್ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ಚಂದ್ರಗುತ್ತಿ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು. ಯಾಕೆಂದರೆ ಯಾವತ್ತೂ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಅದಕ್ಕೆ ದುಡ್ಡು ಇಟ್ಟರೇನು ದುಡ್ಡು ಖರ್ಚು ಮಾಡೋದಕ್ಕೆ ಒಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ಮು, ಇನ್ನೊಂದು ನ್ಯಾಷನಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇದೆ. ಸೊ ಈಗೆಲ್ಲ ಏನು ASI ಅಂತ. ಸೊ ಇವಾಗೆಲ್ಲ ಪರ್ಮಿಷನ್ ಕೊಡ್ತಾ ಇದ್ದಾರೆ, ಹಣನೂ ಸ್ವಲ್ಪ ಬಿಡುಗಡೆ ಆಗಿದೆ. ಅದು ಪರ್ಮಿಷನ್ ಸಿಕ್ಕ ತಕ್ಷಣ ಭಾಳ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗೋದು. ಅವಾಗ ಟೂರಿಸಮ್ಮು ಮತ್ತು ಚಂದ್ರಗುತ್ತಿಗೆ ಬರ್ತಕ್ಕಂಥ, ಚಂದ್ರಗುತ್ತಿಗೆ ಯಾಕೆ ಬರಲ್ಲ ಅಂದರೆ ಇಲ್ಲಿ ಬೇಸಿಕ್ ಫೆಸಿಲಿಟಿ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಜಾಗನೇ ಇಲ್ಲ. ಸೊ ದೇವಸ್ಥಾನದ ಜಾಗನೇ ಇಲ್ಲ ಅಲ್ಲಿ. ಈಗ ಫಾರೆಸ್ಟ್ ಅವರು ಕೆಲವು ಜಾಗ ಕೊಟ್ಟು ಡೆವಲಪ್ಮೆಂಟಿಗೆ ಅವರಿಗೆ ಪರ್ಯಾಯವಾಗಿ ಬೇರೆ ಕಡೆ ಕೊಟ್ಟು ನಾವು ಇದನ್ನ ಡೆವಲಪ್ಮೆಂಟ್ ಮಾಡಿದಾಗ ಜನರು ಸಂಖ್ಯೆ ಜಾಸ್ತಿ ಬರ್ತದೆ. ಇಲ್ಲಾಂದರೆ ಬರಬೇಕು, ಜನರು ಬಂದಾಗ ಅದು ಅಭಿವೃದ್ಧಿ ಆಗ್ತದೆ, ಜನರು ಅದು ಆಗಬೇಕು. ಅದನ್ನು ಕೂಡ ತಗೊಳ್ತಾ ಇದ್ವಿ. ಸೊ ಬೇಸಿಕಲಿ ಒಂದು ಬಜೆಟ್ಟು ಮತ್ತು ಬೇರೆ ಬೇರೆ ವಿಚಾರಗಳನ್ನು ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಂತ KDPನ ಐ ಥಿಂಕ್ 30ನೇ ತಾರೀಕು ಇಟ್ಟಿದ್ದಾರೆ. ಅದಾದಮೇಲೆ ಒಂದು 5-6 ದಿವಸನೋ ವಾರ ಬಿಟ್ಟರೆ ಜನಸ್ಪಂದನ ಕಾರ್ಯಕ್ರಮ ಹೊಸನಗರದಲ್ಲಿ ಮಾಡಬೇಕಂತ ಇದ್ದೀನಿ ಸರ್. ಯಾಕೆಂದರೆ ಯಾವಾಗಲೂ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಬೇಡ, ಹಳ್ಳಿಗೂ ತೊಗೊಂಡು ಹೋಗಬೇಕು ಅಂತಕ್ಕಂಥದ್ದು ವಿಚಾರದ ಮೇಲೆ ತಗೊಳ್ತಾರೆ. ಓಕೆ, ಥ್ಯಾಂಕ್ ಯು. ಬಟ್ ಸಿ ಟು ದಟ್ ಮನಿ ವಿಲ್ ಕಮ್ ಟು ಮೀ. ಇದನ್ನೇನೋ ಮಾಡಿಸ್ತೀನಿ, ಮತ್ತೆ ಈ ಶಿಕಾರಿಪುರದ ಒಳಗಡೆ ತಂದರೆ ಅದು ಪ್ರಾಬ್ಲಮ್. ನೀವು ಸಪ್ರೇಟಾಗಿ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಸಾರಿ ಹೇಳಿದ್ದೆ ಅದು ಮಾಡಿಸ್ಕೊಂಡೆ ನಾನು. ಇವತ್ತು ಐ ಥಿಂಕ್ ಟುಮಾರೋ ಇಟ್ ಇಸ್ ಕಮಿಂಗ್ ಟು ಕ್ಯಾಬಿನೆಟ್ ಫಾರ್ ಅಪ್ರೂವಲ್. CM ಅಪ್ರೂವಲ್ ಮಾಡಿದ್ರು. ಓಕೆ, ಸೊ ಸ್ವಲ್ಪ ಇದನ್ನ ನೀವು ತಗೋಬೇಕು. ಆ್ಯಂಡ್ ವಿ ಹ್ಯಾವ್ ಟು ನನಗೆ ಒಂದು ಏನಾದ್ರು ಒಂದು ಫಾರ್ ಎಕ್ಸಾಂಪಲ್ ನನಗೆ ನಾನು ಅದು ಅಲ್ಲಿ ಲಾಸ್ಟ್ ಬಜೆಟಲ್ಲಿ ಫೈನಾನ್ಸ್ ದುಡ್ಡಿಟ್ಟಿರಲಿಲ್ಲ ಸರ್. ಅಂದರೆ ಕೇವಲ ಒಂದು ಫುಟ್ಪಾತ್ನ ಸ್ಥಾಪನೆ ಮಾಡಬೇಕು ಅನ್ನೋದು ಒಂದು ವರ್ಡ್ ಮಾತ್ರ ಅಲ್ಲಿ ಸರ್. ಈಗ ಸೊ ನಮಗೇನಿದೆ ಸರ್, ಈಗ ನಾವು ಎಷ್ಟು ಫ್ಲೋರ್ ಇರಬೇಕು, ಯಾವ ಥರ ಆಫೀಸಸ್ ಇರಬೇಕು, ಪ್ಲಸ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ MP ಆಫೀಸ್ ಎಲ್ಲ ಅಷ್ಟು ಸೇರಿ ಒಂದೇ ಕಡೆ ಮಾಡಬೇಕು. ಜನರು ಬರ್ತಾರೆ, ಹಾಸ್ಪಿಟಲ್ ಇದೆ ನಿಮಗೆ ಆ ಕಡೆ ಲೆಫ್ಟ್ ರೈಟ್ ಒಬ್ಬ ಬಂದರೆ ಡಿಸ್ಟ್ರಿಕ್ಟ್ ಅಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇವನ್ ಇಫ್ ಯು ವಾಂಟ್ ಸಮ್ ಹೆಲ್ತ್ ಚೆಕಪ್ ಅಂತ ಹೆಲ್ತ್ ಚೆಕಪ್ ಮಾಡಿ ಪಾರ್ಟಿಸನ್ನೆಲ್ಲ ಇಂಡಿಕೇಟ್ ಮಾಡಿ ಈಗ ನಾವು ಪ್ರಪೋಸಲ್ ಕಳಿಸೋಕ್ಕೆ ನಮಗೆ ತೊಂದರೆ ಇಲ್ಲ ಸರ್. ಈಗ ಇನಿಷಿಯಲಿ ಇಟ್ ವಾಸ್ ಓನ್ಲಿ ಖರ್ಚು ಆಗುತ್ತೆ ನಿಮ್ಮ ಪ್ರಕಾರ ಸರ್. ಈಗ ಏನಾಗಿದೆ ಸರ್, ಒಂದು ನಾವು ಅವಾಗ ಇದ್ರದ್ದು ಸ್ಪಾಯ್ಲ್ಡ್ ಅವರ್ ಲ್ಯಾಂಡ್ ರೆಗ್ಯುಲೇಟ್ ಮಾಡೋದಂತೆ ಅಂತ ಸ್ವಲ್ಪ ಸೀರಿಯಸ್ ಆಗಿ. ಐ ಡೋಂಟ್ ಥಿಂಕ್ ಇಲಾಖೆಯವರು ಏನು ಸೀರಿಯಸ್ ಆಗಿ ನಾವು ಬಗ್ಗೆ ಗಮನ ಏನಿತ್ತು ಇಲ್ಲ ಸರ್. ಇದು ಇಲ್ಲಿ ಮಾಹಿತಿ ಎಲ್ಲರೂ ನೀವು ಕಳಿಸಿದ್ದೀವಿ ಸರ್. ನೀವು ಸ್ಟ್ರಿಕ್ಟ್ ಆಗಿ ನಿಮ್ಮ ಕಂಟ್ರೋಲಲ್ಲಿ ಇರೋದನ್ನ ಹೋಗಿ ಸೀಸ್ ಮಾಡಿ, ಏನಾಗೋದಿಲ್ಲ. ಅಲ್ಲಿ ಪ್ರಾಬ್ಲಮ್ ಇನ್ನೊಂದೇನು ಪಾಪ ಅಲ್ಲಿ ಒಂದು 10,000 ಜನರು ಇಲ್ಲ. ನಾವು ಆ್ಯಂಡ್ ಅಟ್ಲೀಸ್ಟ್ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ 4-5 years ಕೂಡ ಇದು ಸೀರಿಯಸ್ ಕಂಪ್ಲೇಂಟ್. ಈಗ 6 months ಬ್ಯಾಕ್ 6 months ಇಟ್ ಇಸ್ ನಾಟ್ ರೈಟ್. ನೀವು ಮಾಡ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.